ಹಾಯ್ ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ಕಮ್ಯುನಿಕೇಷನ್ ಪೇಪರ್ಗೆ ಸಂಬಂಧಪಟ್ಟ ಕಂಪ್ಯೂಟರ್ ಕ್ವಶನ್ಗಳನ್ನು ಚರ್ಚೆ ಮಾಡ್ತಾ ಹೋಗೋಣ. ಇವು SDA FDAಗೆ ಸಂಬಂಧಿಸಿದಾಗಿರ್ತವೆ. ಪ್ರತಿಯೊಂದು ಕಮ್ಯುನಿಕೇಷನ್ ಪೇಪರ್ನಲ್ಲೂ 30 ಕ್ವಶನ್ಗಳನ್ನು ಕೇಳ್ತಾ ಬರ್ತಾನೆ ಕಂಪ್ಯೂಟರ್ ಮೇಲೆ, ಹಾಗಾಗಿ ಇಂಪಾರ್ಟೆಂಟ. ನೋಡಿ, ಒಂದನೇ ಕ್ವಶನ, ಡ್ಯಾಶ್ IEEE 802.6 ಎಂಬ ಸ್ಟ್ಯಾಂಡರ್ಡನ್ನು ಬಳಸುತ್ತದೆ ಅಂತೆ. ಯಾವುದರಲ್ಲಿ IEEE 802.6 ಇದನ್ನು ಯಾವುದರಲ್ಲಿ ಬಳಸಲಾಗುತ್ತದೆ ಅಂತೇಳಿ ಕ್ವಶನ್ ಕೇಳೋಣ ಸ್ನೇಹಿತರೆ. ಇದೊಂದು ಸ್ಟ್ಯಾಂಡರ್ಡ್ ಅಂತೇಳಿ ತಮಗೆ ಗೊತ್ತಿರಲಿ. ಆಪ್ಷನ್ 1 ಇಂಟರ್ನೆಟ್, ಆಪ್ಷನ್ 2 ಲ್ಯಾಂಡ್, ಆಪ್ಷನ್ 3 ವ್ಯಾನ್, ಆಪ್ಷನ್ 4 ಮ್ಯಾನ್ ಅಂತೇಳಿ ಕೊಟ್ಟಣ. ಇಂಪಾರ್ಟೆಂಟಾ, ತಮಗೆ ಗೊತ್ತಿರಲಿ ಇದು ಯಾವುದಕ್ಕೆ ಸಂಬಂಧಿಸಿದಂಥ ಸ್ಟ್ಯಾಂಡರ್ಡ್ ಅಂತ ನೋಡ್ತಾ ಹೋದಾಗ ಮ್ಯಾನ್, ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಅಂತೇಳಿ. ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಇಂಪಾರ್ಟೆಂಟಾ. ಲ್ಯಾನ್ಗಳ ಗುಂಪಿಗೆ ಏನೆಂದು ಕರೆಯಲಾಗುತ್ತದೆ ಅಂದಾಗ ಮ್ಯಾನ್ ಎಂದು ಕರೆಯಲಾಗುತ್ತಾ. ಒಂದು ಸಿಟಿಯಲ್ಲಿ ಕಂಡುಬರುವ ಒಂದು ನೆಟ್ವರ್ಕ್ ಯಾವುದಪ್ಪ ಅಂತ ನೋಡ್ತಾ ಹೋದಾಗ ಮ್ಯಾನ್ ಅಂತೇಳಿ ಗೊತ್ತಿರಲಿ. ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಅಂತೇಳಿ ಇಂಪಾರ್ಟೆಂಟಾ. ಇದರಲ್ಲಿ ಈ ಸ್ಟ್ಯಾಂಡರ್ಡನ್ನು ಬಳಸಲಾಗುತ್ತಾ. ಇಂಪಾರ್ಟೆಂಟಾ. ನೆಕ್ಸ್ಟ್, ಲ್ಯಾನ್ನ ವಿಸ್ತೃತ ರೂಪ ಕೇಳ್ತಾನ. ಇಂಪಾರ್ಟೆಂಟಾ, ಲೋಕಲ್ ಏರಿಯಾ ನೆಟ್ವರ್ಕ್ ಅಂತೇಳಿ. ವ್ಯಾನ್ನ ವಿಸ್ತೃತ ರೂಪನೂ ಸಹ ಕೇಳ್ತಾ ಬರ್ತಾನ, ವೈಡ್ ಏರಿಯಾ ನೆಟ್ವರ್ಕ್. ವೈಡ್ ಏರಿಯಾ ನೆಟ್ವರ್ಕ್, ಲೋಕಲ್ ಏರಿಯಾ ನೆಟ್ವರ್ಕ್, ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಅಂತೇಳಿ. ಇವುಗಳ ಎಷ್ಟು ಕಿಲೋಮೀಟರ್ ಇವುಗಳ ಫ್ರೀಕ್ವೆನ್ಸಿ ಇರ್ತಂತೇಳಿ ಕ್ವಶನ್ನ ಕೇಳ್ತಾ ಬರ್ತಾನೆ ಎಕ್ಸಾಮಲ್ಲಿ. ಇಂಪಾರ್ಟೆಂಟಾ, ಲ್ಯಾನ್ದು 10 ಕಿಲೋಮೀಟರ್, ಮ್ಯಾನ್ದು 40 ಕಿಲೋಮೀಟರ್. ಇಂಪಾರ್ಟೆಂಟಾ, ತಮಗೆ ಗೊತ್ತಿರಲಿ. ವ್ಯಾನ್ದು ಏನಪ್ಪ ಅಂತಂದಾಗ ದೇಶಕ್ಕೆ ಸಂಬಂಧಪಟ್ಟಿದ್ದು, ಸಿಟಿಗಳಿಗೆ ಕನೆಕ್ಟ್ ಮಾಡ್ತೇನೆ ಇಂಟರ್ನೆಟನ್ನು. ಇಂಪಾರ್ಟೆಂಟಾ, ತಮಗೆ ಗೊತ್ತಿರಲಿ. ಏನು ವೈಡ್ ಏರಿಯಾ ನೆಟ್ವರ್ಕ್ ಅಂತೇಳಿ. ಮ್ಯಾನ್ದು ಅದರ ಫ್ರೀಕ್ವೆನ್ಸಿ ಎಷ್ಟು ಕಿಲೋಮೀಟರ್ ಅಂತ ಕೇಳ್ತಾ ಹೋದಾಗ 40 ಕಿಲೋಮೀಟರ್. ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಅಂತೇಳಿ ತಮಗೆ ಗೊತ್ತಿರಲಿ. ಇಂಪಾರ್ಟೆಂಟಾ, ಇಂಟರ್ನೆಟನ್ನು ಬಳಸಿದ ಮೊಟ್ಟ ಮೊದಲ ದೇಶ ಯಾವುದಂತಂದಾಗ ಅಮೇರಿಕಾ. ಎದರಲ್ಲಿ ಅಂತಂದಾಗ ಆರ್ಮಿಯಲ್ಲಿ ಅಂತೇಳಿ ಗೊತ್ತಿರಲಿ. ಮೊದಲ ಇಂಟರ್ನೆಟ್ ಯಾವುದಂತಂದಾಗ ಗೊತ್ತಿರಲಿ. ಇಂಪಾರ್ಟೆಂಟಾ, ಅರ್ಪಾನೆಟ್ ಅಂತೇಳಿ. ಅರ್ಪಾನೆಟ್ ಅಂತೇಳಿ. ನೆಕ್ಸ್ಟ್ ಕ್ವಶನ್ನ ನೋಡ್ತಾ ಹೋಗೋಣ. ನೋಡಿ, ಎರಡನೇ ಕ್ವಶನ, IP ಅಡ್ರೆಸ್ ಸ್ಥಳಗಳನ್ನು ನಿರ್ವಹಿಸಲು ಯಾವ ಸಂಸ್ಥೆಗಳನ್ನು ರಚಿಸಲಾಗಿದೆ. ನೋಡಿ, IP ಅಡ್ರೆಸ್ ಸ್ಥಳಗಳನ್ನು ನಿರ್ವಹಿಸಲು ಯಾವ ಸಂಸ್ಥೆಗಳನ್ನು ರಚಿಸಲಾಗಿದೆ ಅಂತೇಳಿ ಕ್ವಶನ್ ಐತಿ. ಆಪ್ಷನ್ ಆಪ್ಷನ್ 1 ಟೆಲ್ನೆಟ್ ಅಂತೇಳಿ, ಆಪ್ಷನ್ 2 ICANN ಅಂತೇಳಿ, ಆಪ್ಷನ್ 3 W3C ಅಂತೇಳಿ, ಆಪ್ಷನ್ 4 ಮೇಲಿನ ಯಾವುದು ಅಲ್ಲ ಅಂತೇಳಿ. ನಮಗೆ ಗೊತ್ತಿರಲಿ. ಇಂಪಾರ್ಟೆಂಟಾ, IP ಅಡ್ರೆಸ್ ಸ್ಥಳಗಳನ್ನು ನಿರ್ವಹಿಸಲು ಯಾವ ಸಂಸ್ಥೆಗಳನ್ನು ರಚಿಸಲಾಗಿದೆ ಅಂತ ನೋಡ್ತಾ ಹೋದಾಗ ICANN ಅಂತೇಳಿ. ICANN ಅಂತೇಳಿ. ಇದರ ಫುಲ್ ಫಾರ್ಮನ್ನು ಕಮೆಂಟ್ ಮಾಡ್ತಾ ಬನ್ನಿ. ಇಂಪಾರ್ಟೆಂಟಾ. ನೆಕ್ಸ್ಟ್, ಮೂರನೇದು, ಆಪರೇಟಿಂಗ್ ಸಿಸ್ಟಮ್ ಡ್ಯಾಶ್ಗೆ ಕಾರಣವಾಗಿದೆ. ಆಪರೇಟಿಂಗ್ ಸಿಸ್ಟಮ್ ಡ್ಯಾಶ್ಗೆ ಕಾರಣವಾಗಿದೆ ಅಂತೇಳಿ. ಮೆಮರಿ ನಿರ್ವಹಣೆ, ಆಪ್ಷನ್ 2 I/O ಸಾಧನ ನಿರ್ವಹಣೆ, ಆಪ್ಷನ್ 3 CPU ವೇಳಾಪಟ್ಟಿ, ಆಪ್ಷನ್ 4 ಮೇಲಿನ ಎಲ್ಲವೂ ಅಂತೇಳಿ. ಆಪರೇಟಿಂಗ್ ಸಿಸ್ಟಮ್ನಲ್ಲಿ ಇವುಗಳೆಲ್ಲವೂ ಕಂಡುಬರ್ತವೆ, ಹಾಗಾಗಿ ಮೇಲಿನ ಎಲ್ಲವೂ ಇಲ್ಲಿ ಆನ್ಸರ್ ಆಗುತ್ತೆ ಸ್ನೇಹಿತರೆ. ಅದು ಮೆಮರಿ ನಿರ್ವಹಣೆ, I/O ಸಾಧನ ನಿರ್ವಹಣೆ, CPU ವೇಳಾಪಟ್ಟಿ. CPU ಫುಲ್ ಫಾರ್ಮ್ ಗೊತ್ತಿರ್ಬೇಕು. ಇಂಪಾರ್ಟೆಂಟಾ. ಯಾಪತ್ತಂದಾಗ ರ್ಯಾಮ್, ರೋಮ್ ಅಂತೇಳಿ ಮೆಮೊರಿಗಳು ಬರ್ತವೆ. ಇಂಪಾರ್ಟೆಂಟ್, ಅವು ಸಹ ಗೊತ್ತಿರಲಿ. ಅವಕ್ಕರ ಫುಲ್ ಫಾರ್ಮು ಸಹ ಕೇಳ್ತಾ ಹೋಗ್ತಾನೆ, ಅವುಗಳನ್ನು ನೋಡ್ಕೊಳ್ಳಿ. ರ್ಯಾಮ್ ಅಂದ್ರೆ ರ್ಯಾಂಡಮ್ ಆ್ಯಕ್ಸೆಸ್ ಮೆಮೊರಿ ಅಂತೇಳಿ. ರ್ಯಾಂಡಮ್ ಆ್ಯಕ್ಸೆಸ್ ಮೆಮೊರಿ ಅಂತೇಳಿ. ರೋಮ್ ಅಂದ್ರೆ ರೀಡ್ ಓನ್ಲಿ ಮೆಮೊರಿ ಅಂತೇಳಿ. ಗೊತ್ತಿರಲಿ. ಇದು CPU ಅನ್ನು ಏನಂತ ಕರಿತೀವಿ ಅಂತಂದಾಗ ಕಂಪ್ಯೂಟರ್ನ ಮೆದುಳು ಅಂತ ಕರಿತೀವಿ. ಕಂಪ್ಯೂಟರ್ನ ಮೆದುಳು ಯಾವುದು ಅಂತೇಳಿ ಕ್ವಶನ್ ಕೇಳ್ತಾ ಹೋಗ್ತಾನೆ. CPU ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ಕ್ವಶನ್ನ ನೋಡ್ತಾ ಹೋಗೋಣ. ನಾಲ್ಕನೇ ಕ್ವಶನ, FAT ಎಂದರೆ ಅದರ ಫುಲ್ ಫಾರ್ಮ್ ಕೇಳೋಣ. ಇಂಪಾರ್ಟೆಂಟಾ, ತಮಗೆ ಗೊತ್ತಿರಲಿ. ಆಪ್ಷನ್ ಆಪ್ಷನ್ 1 ಫೈಲ್ ಗುಣಲಕ್ಷಣ ಕೋಷ್ಟಕ, ಆಪ್ಷನ್ 2 ಫೈಲ್ ಹಂಚಿಕೆ ಕೋಷ್ಟಕ, ಆಪ್ಷನ್ 3 ಫಾಂಟ್ ಗುಣಲಕ್ಷಣ,
ಕೋಷ್ಟಕ. ಆಪ್ಷನ್ 4 ಹಂಚಿಕೆ ಕೋಷ್ಟಕ ಸ್ವರೂಪ ಅಂತೇಳಿ ಕೊಟ್ಟಣ. ಇಲ್ಲಿ ಆನ್ಸರ್ ಯಾವುದಾಗುತ್ತೆ ನೋಡ್ತಾ ಹೋದಾಗ ಇಂಪಾರ್ಟೆಂಟ್ ಆಪ್ಷನ್ 1 ಫೈಲ್ ಗುಣಲಕ್ಷಣ ಕೋಷ್ಟಕ ಅಂತೇಳಿ. ಫೈಲ್ ಗುಣಲಕ್ಷಣ ಕೋಷ್ಟಕ ಅಂತೇಳಿ ತಮಗೆ ಗೊತ್ತಿರಲಿ. FATನ ಫುಲ್ ಫಾರ್ಮ್ ಗೊತ್ತಿರಬೇಕು, ಇಂಪಾರ್ಟೆಂಟ. ನೆಕ್ಸ್ಟ್ ಕ್ವಶನ್ನ ನೋಡ್ತಾ ಹೋಗೋಣ. 5ನೇ ಕ್ವಶನ ಇಂಪಾರ್ಟೆಂಟ. ಇದರ ಮೇಲೆ ಬಹಳ ಬಾರಿ ರಿಪೀಟ್ ಆಗಿದೆ ಕ್ವಶನ. IPv4 ಗಾತ್ರ ಡ್ಯಾಶ್ ಬಿಟ್ಗಳು. ನೋಡ್ರಿ, IP ಅಡ್ರೆಸ್ 4ನ ಗಾತ್ರ ಎಷ್ಟು ಅಂತೇಳಿ ಕ್ವಶನ್ ಕೇಳೋಣ. ಎಷ್ಟು ಬಿಟ್ಗಳ ಗಾತ್ರ ಹೊಂದಿದೆ IP4 ಅಂತೇಳಿ. ಇದನ್ನು 1981ರಲ್ಲಿ ಪರಿಚಯ ಮಾಡಲಾಗುತ್ತಾ. ಇಂಪಾರ್ಟೆಂಟ್, ತಮಗೆ ಗೊತ್ತಿರಲಿ. ಆಪ್ಷನ್ 1 32 ಕೊಟ್ಟಣ. ಆಪ್ಷನ್ 2 128 ಕೊಟ್ಟಣ. ಆಪ್ಷನ್ 3 16 ಕೊಟ್ಟಣ. ಆಪ್ಷನ್ 4 64 ಅಂತೇಳಿ ಕೊಟ್ಟಣ. ಇಲ್ಲಿ ಆನ್ಸರ್ ಗೊತ್ತಿರಬೇಕು ತಮಗೆ, ಇಂಪಾರ್ಟೆಂಟ. ಆಪ್ಷನ್ 1 32 ಅಂತೇಳಿ. ಆಪ್ಷನ್ 1 32 ಅಂತೇಳಿ ತಮಗೆ ಗೊತ್ತಿರಲಿ. IPv4 ಇದರ ಏನಪ್ಪತ್ತಂದ್ರೆ ಗಾತ್ರ 32 ಬಿಟ್ಗಳ ಗಾತ್ರನ ಹೊಂದಿರ್ತೈತಿ. ನೆಕ್ಸ್ಟ್ IPv6 ಅಂತೇಳಿ ಬರ್ತೈತಿ. IPv6 ಇದನ್ನು ಎಷ್ಟು ಗಾತ್ರ ಹೊಂದಿರ್ತದೆ ನೋಡ್ತಾ ಹೋದಾಗ IPv6 ಎಷ್ಟು ಗಾತ್ರನ ಹೊಂದಿದೆ, ಎಷ್ಟು ಬಿಟ್ಗಳ ಗಾತ್ರನ ಹೊಂದಿದೆ ಅಂತೇಳಿ ಕ್ವಶನ್ ಕೇಳ್ತಾನೆ. ಇಂಪಾರ್ಟೆಂಟ. 128 ಬಿಟ್ಗಳ ಗಾತ್ರವನ್ನು ಹೊಂದಿದೆ. ಯಾವುದು? IPv6 ಅಂತೇಳಿ. IPv6 ಅಂತೇಳಿ ಇಂಪಾರ್ಟೆಂಟ, ತಮಗೆ ಗೊತ್ತಿರಲಿ. ನೆಕ್ಸ್ಟ್ ಕ್ವಶನ್ನ ಚರ್ಚೆ ಮಾಡ್ತಾ ಹೋಗೋಣ. ನೋಡಿ, 6ನೇ ಕ್ವಶನ MICR ಅದರ ಫುಲ್ ಫಾರ್ಮ್ ಸಹ ಅಲ್ಲೇ ಕೊಟ್ಟಾನ. ಇಂಪಾರ್ಟೆಂಟ, ಮುಂದಿನ ಎಕ್ಸಾಮ್ಗಳಲ್ಲಿ ಈ ಫುಲ್ ಫಾರ್ಮನ್ನು ಕೇಳ್ಬೋದು. ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರಿಕಗ್ನೈಜೇಷನ್ ಅಂತೇಳಿ ಇದು ಒಂದು ಅಂತ ಕೊಟ್ಟಾನ. 1 ಔಟ್ಪುಟ್ ಡಿವೈಸ್. ಆಪ್ಷನ್ 2 ಲಾಜಿಕಲ್ ಡಿವೈಸ್. ಆಪ್ಷನ್ 3 ಇನ್ಪುಟ್ ಡಿವೈಸ್. ಆಪ್ಷನ್ 4 ಕೀಲಿಮಣೆ ಡಿವೈಸ್ ಅಂತೇಳಿ ಕೊಟ್ಟಾನ. ಇಂಪಾರ್ಟೆಂಟ, ಗೊತ್ತಿರಲಿ. MICR ಅನ್ನೋದು ಒಂದು ಗೊತ್ತಿರಬೇಕು, ಇಂಪಾರ್ಟೆಂಟ. ಗೊತ್ತಿರಬೇಕು ಯಾವುದಪ್ಪ ಅಂತಂದ್ರೆ ಇನ್ಪುಟ್ ಡಿವೈಸ್ ಅಂತೇಳಿ. ಯಾವುದು? MICR ಇದೊಂದು ಇನ್ಪುಟ್ ಡಿವೈಸ್ ಅಂದ್ರೆ ಸ್ಕ್ಯಾನನ್ನು ಮಾಡ್ಕೋತೈತಿ. ಇನ್ಪುಟ್ ಡಿವೈಸ್ ಆಗೈತಿ. ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರಿಕಗ್ನೈಜೇಷನ್. ಇಂಪಾರ್ಟೆಂಟ, ಗೊತ್ತಿರಲಿ. ನೆಕ್ಸ್ಟ್ ಕ್ವಶನ್ನ ಚರ್ಚೆ ಮಾಡ್ತಾ ಹೋಗೋಣ. ನೋಡಿ, 7ನೇ ಕ್ವಶನ MIME ಫುಲ್ ಫಾರ್ಮ್ ಏನಂತೇಳಿ ಕ್ವಶನ್ ಕೇಳೋಣ. ಇಂಪಾರ್ಟೆಂಟ, ತಮಗೆ ಗೊತ್ತಿರಲಿ. ಯಾವುದು? MIME ಫುಲ್ ಫಾರ್ಮ್ ಏನಪ್ಪ ಅಂತ ನೋಡ್ತಾ ಬಂದಾಗ ಇಂಪಾರ್ಟೆಂಟ ಗೊತ್ತಿರಬೇಕು. ಮಲ್ಟಿಪರ್ಪೋಸ್ ಇಂಟರ್ನೆಟ್ ಮೇಲ್ ವಿಸ್ತರಣೆ ಅಂತೇಳಿ. ಮಲ್ಟಿಪರ್ಪೋಸ್ ಇಂಟರ್ನೆಟ್ ಮೇಲ್ ವಿಸ್ತರಣೆ ಅಂತೇಳಿ. MIME ಫುಲ್ ಫಾರ್ಮ್ ಏನಂತಂದಾಗ ಮಲ್ಟಿಪರ್ಪೋಸ್ ಇಂಟರ್ನೆಟ್ ಮೇಲ್ ವಿಸ್ತರಣೆ ಅಂತೇಳಿ. ಇಂಪಾರ್ಟೆಂಟ, ಇದರ ಫುಲ್ ಫಾರ್ಮ್ ಗೊತ್ತಿರಲಿ. ಮುಂದಾದ ಕ್ವಶನನ್ನು ಕೇಳ್ತಾ ಬರ್ತಾನೆ. ಎಕ್ಸಾಮಲ್ಲಿ ಜಾಸ್ತಿ ಏನಪ್ಪ ಅಂತಂದಾಗ 2 ರಿಂದ 3 ಕ್ವಶನ್ ಏನಪ್ಪ ಅಂತಂದಾಗ ಫುಲ್ ಫಾರ್ಮ್ ಮೇಲೆ ಕ್ವಶನ್ಗಳನ್ನು ಕೇಳ್ತಾ ಬರ್ತಾನೆ. ನೆಕ್ಸ್ಟ್ ಕ್ವಶನ್ನ ನೋಡ್ತಾ ಹೋಗೋಣ. ಇಂಪಾರ್ಟೆಂಟ, 8ನೇ ಕ್ವಶನ್ PPP ಎಂದರೆ 3 Pಗಳನ್ನು ಕೊಟ್ಟಾನ. ಅದರ ಫುಲ್ ಫಾರ್ಮ್ ಕೇಳೋಣ. ಎಕನಾಮಿಕ್ಸಲ್ಲಿ ಬಂದಾಗ 3 Pಗಳು ಏನಪ್ಪ ಅಂತಂದಾಗ ಬೇರೆ ಅರ್ಥವನ್ನು ಕೊಡ್ತೈತಿ. ಇಂಪಾರ್ಟೆಂಟ. ಇದು ಕಂಪ್ಯೂಟ್ರಲ್ಲಿ ಬಂದಾಗ ಆಪ್ಷನ್ 1 ಪರ್ಸನ್ ಟು ಪರ್ಸನ್ ಪ್ರೋಟೋಕಾಲ್ ಅಂತೇಳಿ ಕೊಟ್ಟಾನ. ಆಪ್ಷನ್ 2 ಪಾಯಿಂಟ್ ಟು ಪಾಯಿಂಟ್ ಪ್ರೋಟೋಕಾಲ್ ಅಂತೇಳಿ. ಆಪ್ಷನ್ 3 ಪಿನ್ ಟು ಪಿನ್ ಪ್ರೋಟೋಕಾಲ್ ಅಂತೇಳಿ. ಆಪ್ಷನ್ 4 ಪಿಯರ್ ಟು ಪಿಯರ್ ಪ್ರೋಟೋಕಾಲ್ ಅಂತೇಳಿ ಕೊಟ್ಟಾನ. ಇಂಪಾರ್ಟೆಂಟ, 3Pಯ ಫುಲ್ ಫಾರ್ಮ್ ಏನಪ್ಪ ಅಂತಂದಾಗ ಕಂಪ್ಯೂಟರ್ದಲ್ಲಿ ಬಂದಾಗ ಇಂಪಾರ್ಟೆಂಟ ಗೊತ್ತಿರಲಿ. ಪಾಯಿಂಟ್ ಟು ಪಾಯಿಂಟ್ ಪ್ರೋಟೋಕಾಲ್ ಅಂತೇಳಿ. ಆಪ್ಷನ್ 2 ಪಾಯಿಂಟ್ ಟು ಪಾಯಿಂಟ್ ಪ್ರೋಟೋಕಾಲ್ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ಕ್ವಶನ್ನ ನೋಡ್ತಾ ಹೋಗೋಣ. 9ನೇ ಕ್ವಶನ್ ಟೈಪ್ ಮಾಡುವಾಗ ಇಂಗ್ಲೀಷ್ ಮತ್ತು ಕನ್ನಡ ಬದಲಾವಣೆಗೆ. ಟೈಪ್ ಮಾಡುವಾಗ ಇಂಗ್ಲೀಷ್ ಮತ್ತು ಕನ್ನಡ ಬದಲಾವಣೆಗೆ ವಿಂಡೋಸ್ ಕೀಲಿ ಜೊತೆಗೆ ಯಾವ ಕೀ ಒತ್ತಬೇಕು ಅಂತೇಳಿ ಕ್ವಶನ್ ಕೇಳೋಣ. ನೋಡು, ಟೈಪ್ ಮಾಡುವಾಗ ಇಂಗ್ಲೀಷ್ ಮತ್ತು ಕನ್ನಡ ಬದಲಾವಣೆಗೆ ವಿಂಡೋಸ್
ಕೀಲಿ ಜೊತೆಗೆ ಯಾವ ಕೀ ಒತ್ತಬೇಕು ಅಂತೇಳಿ. ಆಪ್ಷನ್ 1 ವಿನ್ ಪ್ಲಸ್ ಶಿಫ್ಟ್ ಅಂತೇಳಿ, ಆಪ್ಷನ್ 2 ವಿನ್ ಪ್ಲಸ್ ಸ್ಪೇಸ್ ಅಂತೇಳಿ, ಆಪ್ಷನ್ 3 ವಿನ್ ಪ್ಲಸ್ ಟ್ಯಾಬ್ ಅಂತೇಳಿ, ಆಪ್ಷನ್ 4 ವಿನ್ ಪ್ಲಸ್ ಕಂಟ್ರೋಲ್ ಅಂತೇಳಿ. ಇಲ್ಲಿ ಇಂಪಾರ್ಟೆಂಟ್ ತಮಗೆ ಗೊತ್ತಿರಲಿ, ಇಂಗ್ಲೀಷ್ ಮತ್ತು ಕನ್ನಡ ಬದಲಾವಣೆ ವಿಂಡೋಸ್ ಕೀಲಿ ಜೊತೆಗೆ ಯಾವ ಕೀ ಒತ್ತಬೇಕಂತಂದಾಗ ವಿನ್ ಪ್ಲಸ್ ಸ್ಪೇಸ್ ವಿನ್ ಪ್ಲಸ್ ಸ್ಪೇಸನ್ನು ಒತ್ತಬೇಕು. ಇಂಪಾರ್ಟೆಂಟ ತಮಗೆ ಗೊತ್ತಿರಲಿ. ಈ ರೀತಿಯಾದ ಕೀಗಳ ಮೇಲೆ, ಶಾರ್ಟ್ಕಟ್ ಕೀಗಳ ಮೇಲೆ ಕ್ವಶನ್ಗಳನ್ನು ಕೇಳ್ತಾ ಬರ್ತಾನೆ ಎಕ್ಸಾಮಲ್ಲಿ. ನೆಕ್ಸ್ಟ್ ಕ್ವಶನ್ನ ನೋಡ್ತಾ ಹೋಗೋಣ. 10ನೇ ಕ್ವಶನ ಇದ್ರ ಫುಲ್ ಫಾರ್ಮು ಸಹ ಕೇಳ್ತಾ ಬಂದಿದ್ದಾನೆ. ಪ್ರತಿ ನೋಡಿ ಫುಲ್ ಫಾರ್ಮ್ ಮೋಸ್ಟ್ ಇಂಪಾರ್ಟೆಂಟ್ ಯಾಕಂತಂದಾಗ 3ರಿಂದ 4 ಕ್ವಶನ್ಗಳ ಇದರ ಮೇಲೆ, ಇದು ಒಂದೇ ಕ್ವಶನ್ ಪೇಪರಲ್ಲಿ ಈ ರೀತಿ ಕ್ವಶನ್ಗಳನ್ನು ಕೇಳ್ತಾ ಬಂದಿದ್ದಾನೆ. 2021ರಲ್ಲಿ ಗ್ರೂಪ್ ಸಿಗೆ ನಡೆಸಿದಂಥ ಕ್ವಶನ್ ಪೇಪರ್ ಇದು. ಈ ರೀತಿಯಾದ ಫುಲ್ ಫಾರ್ಮ್ಗಳನ್ನು ಕೇಳ್ತಾ ಬರ್ತಾನೆ. ನೋಡಿ, IoT ಇದರ ವಿಸ್ತೃತ ರೂಪ ಯಾವುದು ಅಂತೇಳಿ. ಆಪ್ಷನ್ 1 ಅಂತರ್ಜಾಲ ತಂತ್ರಜ್ಞಾನ, ಇಂಟರ್ನೆಟ್ ಆಫ್ ಟೆಕ್ನಾಲಜಿ ಅಂತೇಳಿ. 2ನೇದು ಅಂತರ್ಜಾಲ ಸಲಕರಣೆಗಳು, ಇಂಟರ್ನೆಟ್ ಆಫ್ ಟೂಲ್ಸ್ ಅಂತೇಳಿ. 3 ಇಲ್ಲಿ ಆನ್ಸರನ್ನು ನೋಡ್ತಾ ಬರೋಣ. ಆನ್ಸರ್ ಏನಪ್ಪ ಅಂತಂದಾಗ ಆಪ್ಷನ್ 2 ಅಂತರ್ಜಾಲ ಸಲಕರಣೆಗಳು ಅಥವಾ ಇಂಟರ್ನೆಟ್ ಆಫ್ ಟೂಲ್ಸ್ ಅಂತೇಳಿ. IoTಯ ಫುಲ್ ಫಾರ್ಮ್ ಏನಂತ ನೋಡ್ತಾ ಹೋದಾಗ ಇಂಟರ್ನೆಟ್ ಆಫ್ ಟೂಲ್ಸ್ ಅಂತೇಳಿ ತಮಗೆ ಗೊತ್ತಿರಲಿ. ಇಂಪಾರ್ಟೆಂಟ. ಇಷ್ಟು ಇವತ್ತಿನ ಕ್ಲಾಸ್ ಆಗಿರ್ತೈತಿ. ನೆಕ್ಸ್ಟ್ ಕ್ವಶನ್ಗಳನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ತಾ ಹೋಗಿ.